ಇನ್ನು ನಾಳೆ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣದ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಜೊತೆಗೆ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ. ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾರೆ, ಬರಬಾರ್ದು ಕಾಯಿಲೆ ಬಂದುಬಿಡುತ್ತೆ. ಲೈಫ್ ಲಾಂಗ್ ಡಯಾಲಿಸಿಸು, ಕಿಡ್ನಿ ಫೇಲ್ಯೂರು ಮತ್ತು ಇನ್ಯಾವುದೋ ಆಪ್ರೇಷನ್ಸು, ಇದೆಲ್ಲ ದೋಷ ಏನಾದ್ರು ಮುಂದೆ ಇತ್ತು ಅಂತಂದರೆ ಅದನ್ನು ಗ್ರಹಣದ ಸಮಯದಲ್ಲಿ ನಿವಾರಣೆ ಮಾಡ್ಕೊಳ್ಳೋದಕ್ಕಿಂತ ಅದ್ಭುತವಾದಂಥ ಒಂದು ಸರಳವಾದಂತಹ ಸುಲಭವಾದಂತಹ ಒಂದು ತಂತ್ರವನ್ನು, ದುಡ್ಡೇ ಖರ್ಚಾಗದಿರೋಂಥ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಇದು ಭಗವಂತ ಯಾವುದೋ ರೀತಿಯ ಅಂತ ನಿಮ್ಮ ಮೂಲಕ ತಿಳಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಪರಿಹಾರ ಆಗುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮಲಮೂತ್ರ ವಿಸರ್ಜನೆ ಎಕ್ಸಾಂಪಲ್ ಅದಂತ ಮೂತ್ರ ಕಟ್ಟುವಂಥ ತುಂಬ ಸಮಸ್ಯೆ, ತುಂಬ ಏನಂತ ಬ್ಲ್ಯಾಡರೆಲ್ಲ ಫಿಲ್ ಆಗುತ್ತೆ, ಆದರೆ ಹೊರಗಡೆ ಬರೋದಕ್ಕೆ ಆಗಲ್ಲ. ಈ ಥರ ಒಂದು ಸಮಸ್ಯೆ ಇತ್ತು, ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂತಂದರೆ, ಮಲಮೂತ್ರ ಸಂಪೂರ್ಣವಾಗಿ ವಿಸರ್ಜನೆ ಆಗಬೇಕು, ಚೆನ್ನಾಗಿ ಸರಾಗ ಹೋಗಬೇಕು ಅಂತಂದರೆ ನೋಡಿ, ಪೃಥ್ವಿ ಮುದ್ರೆಯನ್ನು ಮಾಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ. ಇದು ಪೃಥ್ವಿ ಮುದ್ರೆ. ಅದೆಲ್ಲ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು. ಇನ್ನು 10 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಮಲಮೂತ್ರ ವಿಸರ್ಜನೆ ಸಾಗವಾಗಿ ಆಗ್ತಾ ಬರುತ್ತೆ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಮತ್ತು ಇನ್ನು ಇದೇ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಇದೇನು ಅಂತಂದರೆ, ನೆಗೆಟಿವ್ ಎನರ್ಜಿ ಯಾವ ರೀತಿ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಬಿಡ್ಬೋದು. ನೀವೇ ಆ ಒಂದು ಮತ್ತೆ ಪದೇ ಮಾಡಿಸ್ತಾ ಇರ್ತಾರೆ ಇಂಥವರೆಲ್ಲ, ಅಂಥದ್ದನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಬಿಡ್ಬೋದು. ಅದಕ್ಕೋಸ್ಕರ ಯಾವ ಒಂದು ಕ್ರಿಯೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ನೀವೊಬ್ಬರು ಜಾಯ್ನ್ ಆಯಿತು ಅಂದರೆ ಮನಮಂದಿಯೆಲ್ಲ ಕೂತ್ಕೊಂಡು ಆ ಒಂದು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ನೀವು ನಿಮ್ಮ ಒಂದು ಜೀವನವನ್ನು ಉತ್ತಮವಾಗಿ ಬಳಸ್ಕೊಳ್ಬೋದು. ಯಾಕಂದರೆ ನೆಗೆಟಿವ್ ಎನರ್ಜಿ ಬಂತಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ಬಂದುಬಿಡುತ್ತೆ. ಮತ್ತು ಅದಕ್ಕೋಸ್ಕರ ಕೆಟ್ಟ ಸಹವಾಸ ಸೇರಬಾರ್ದು ಅಂತಾನೆ. ಅವ್ನು ಕೆಟ್ಟ ಸಹವಾಸ ಏನೂ ಇಲ್ಲ, ಬಟ್ ಆತ ಕೆಟ್ಟ ಹುಡುಗ ಇರ್ತಾನೆ, ಅವನು ಈತನಿಗೆ ಹಾನಿ ಮಾಡದೇ ಇರ್ಬೋದು, ಬಟ್ ಕೆಟ್ಟ ಸಹವಾಸ ಜೊತೆ ಸಿಗ ಆ ವೈಬ್ರೇಷನ್ ನಮಗೂ ತೊಂದರೆ ಆಗ್ತಾ ಬರುತ್ತೆ, ಗೊತ್ತೈತಲ್ಲ. ಹಾಗಾಗಿ ಇದು ಆಗಬಾರ್ದು. ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಲಾಸಸ್ಸು ಅದನ್ನು ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ, ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ, ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದುಬಿಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು, ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ವಿ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತೆ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು
ಮತ್ತು ವಿಷ್ಣುಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು, ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಆಯ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ನಾಳೆ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣದ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಜೊತೆಗೆ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ. ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾರೆ, ಬರಬಾರ್ದು ಕಾಯಿಲೆ ಬಂದುಬಿಡ್ತದೆ. ಲೈಫ್ ಲಾಂಗ್ ಡಯಾಲಿಸಿಸು, ಕಿಡ್ನಿ ಫೇಲ್ಯೂರು, ಮತ್ತು ಇನ್ಯಾವುದೋ ಆಪ್ರೇಷನ್ಸು, ಇದೆಲ್ಲ ದೋಷ ಏನಾದ್ರು ಮುಂದೆ ಇತ್ತು ಅಂತಂದರೆ ಅದನ್ನು ಗ್ರಹಣದ ಸಮಯದಲ್ಲಿ ನಿವಾರಣೆ ಮಾಡ್ಕೊಳ್ಳೋದಕ್ಕಿಂತ ಅದ್ಭುತವಾದಂಥ ಒಂದು ಸರಳವಾದಂತಹ ಸುಲಭವಾದಂತಹ ಒಂದು ತಂತ್ರವನ್ನು, ದುಡ್ಡೇ ಖರ್ಚಾಗದಿರೋಂಥ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಇದು ಭಗವಂತ ಯಾವುದೋ ರೀತಿ ಅಂತ ನಿಮ್ಮ ಮೂಲಕ ತಿಳಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಪರಿಹಾರ ಆಗುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರೂಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇನ್ನು 7 ಜನ್ಮದ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅತ್ಯದ್ಭುತವಾದಂತಹ ಒಂದು ಸರಳವಾದಂತಹ ಸುಲಭವಾದಂತಹ ಒಂದು ಮಂತ್ರ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಪರಿಹಾರವನ್ನು ನೋಡಿ. ಈ ಚಂದ್ರಗ್ರಹಣ ಏನು ಅಂತಂದರೆ, ಈ ಚಂದ್ರಗ್ರಹಣದಲ್ಲಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಮೇಯ್ನಾಗಿ ಮೊದಲನೇದೇ ಕುಟುಂಬದಲ್ಲಿ ಅಶಾಂತಿ, ಹೆಂಡತಿ ಜಗಳ ಆಗುತ್ತೆ. ಗಂಡ ಮತ್ತು ಮಕ್ಕಳ ಜೊತೆ ಜಗಳಗಳು ವಿಪರೀತ ಆಗ್ತಾ ಬರುತ್ತೆ, ಮನಸ್ತಾಪಗಳಾಗ್ತಾ ಬರುತ್ತೆ. 10 ವರ್ಷ ಜೊತೆಗಿದ್ದಂಥವರು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ದೂರ ಆಗಿಬಿಡ್ತಾರೆ. ಇದೆಲ್ಲವೂ ಕೂಡ ಈ ಒಂದು ಚಂದ್ರಗ್ರಹಣದ ಒಂದು ಸೈಡ್ ಎಫೆಕ್ಟು, ಗೊತ್ತಾಯ್ತಲ್ಲ. ಇದು ಫಾರಿನಲ್ಲಿ ಈ ಚಂದ್ರಗ್ರಹಣ ಆದರೂ ಕೂಡ, ಅಥವಾ ಕಾಣಿಸ್ದೇ ಇರಲಿ, ಈ ಗ್ರಹಣದ ಒಂದು ಕಾವು, ಇವಾಗ ಎಕ್ಸಾಂಪಲು ಯಾವುದೋ ಒಂದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ, ಯಾವುದೋ ದೇಶದಲ್ಲಿ ಯುದ್ಧ ಆಯಿತು ಅಂತಂದರೆ ಅದು ನಮ್ಮ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ತೊಂದರೆ ಆಗುತ್ತೆ. ಬರೀ ತೊಂದರೆ ಅಲ್ಲ, ನಾನಾ ರೀತಿಯಾದಂತಹ ಒಂದು ಇಲ್ಲಿರುವಂಥ ಜನ ಅಲ್ಲಿಗೋಗಿರುತ್ತೆ, ಅಲ್ಲಿ ತೊಂದರೆ, ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ತೊಂದರೆ ಆದರೆ ಇಲ್ಲಿ ಜನಗಳಿಗೆ ತೊಂದರೆ ಆಗುತ್ತೆ. ಎಲ್ರಿಗೂ ಆಗಬೇಕು ಅಂತಲ್ಲ. ಅದೇ ಥರ ಗ್ರಹಣದ ದಿನ ಏನಾಗುತ್ತೆ ಅಂತಂದರೆ, ಗ್ರಹಣ ಎಲ್ಲೇ ಸಂಭವಿಸಿದ್ರು ಕೂಡ ಅದರಲ್ಲಿರುವಂಥ ಒಂದು ಸೈಡ್ ಎಫೆಕ್ಟ್ಗಳು ತುಂಬ ಆಗ್ತವೆ. ಕರೋನಾ ಬಂತು ಅಂತ ಎಲ್ಲರೂ ಸತ್ತೋಗ್ಬಿಟ್ರ ಇಲ್ಲ, ಬಟ್ ಕರೋನಾ ಬಂದಿರೋದ್ರಿಂದ ಏನೋ ಒಂದು ಸಾವು ನೋವು ಕಾಯಿಲೆ ಕಸಾಲೆಗಳು ಅದರಿಂದ ಸೈಡ್ ಎಫೆಕ್ಟ್ಗಳಾದರು. ಮೊನ್ನೆ ಒಬ್ಬರು ನಮ್ಮ ಪರಿಚಯಸ್ಥರು ಸಿಕ್ಕಿದ್ರು. ಅವರು ಒಂದು ಅಂಗಡಿ ಇಟ್ಟಿದ್ರು, ಎಣ್ಣೆ ಅಂಗಡಿ ಇಟ್ಟಿದ್ರು, ಪ್ರಾವಿಷನ್ ಸ್ಟೋರ್ ಇಟ್ಟಿದ್ರು. ಅವರು ತುಂಬ ಏನೊಂದು 60 ವರ್ಷವೂ ಆಗಿಲ್ಲ, 54-55 ವರ್ಷ. ಆತನಿಗೇನಾಗಿತ್ತು ಅಂತಂದರೆ ಕರೋನಾ 2 ಕಿಡ್ನಿನೂ ಫೇಲ್ಯೂರ್ ಆಗಿಬಿಟ್ಟಿದೆ, ಡಯಾಲಿಸಿಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ದಾರೆ. ಆಗ್ತಾಯಿದೆ. ಇದನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಇದ್ದರೆ ನೋಡಿ ಹೆಂಗೆ ಎಫೆಕ್ಟ್ ಆಗಿಬಿಡುತ್ತೆ. ಪಾಪ ಇನ್ನೂ ಚೆನ್ನಾಗೇ ಇದ್ದರು, ಅದಕ್ಕೆ ಹೆಂಡ್ತಿ ಕೊಡ್ತೀನಿ ಕಿಡ್ನಿನ ಅಂತ ಒಂದು ಮಾತುಕತೆ ಎಲ್ಲ ಆಗಿದೆ. ಹೆಂಡ್ತಿ ಎಲ್ಲ ಕೊಟ್ಟು ಸರಿ ಮಾಡಿಕೊಡ್ತೇನೆ ಅಂತ ಅಂತಾರೆ. ಆದರೂ ಕೂಡ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ತುಂಬ ದುಡ್ಡುಗಳನ್ನು ಖರ್ಚಾಗುತ್ತೆ. ಒಂದು ಯಾಕೆ ಅಂತ ಅಂದರೆ ಏನಕ್ಕೆ ಈ ಥರ ಆಯಿತು? ಕುಡಿಯಲ್ಲ, ಪಾಪ ತುಂಬ ಒಳ್ಳೆಯ ವ್ಯಕ್ತಿ, ಕುಡಿಯಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವುದೇ ರೀತಿಯಾದಂಥ ಒಂದು ದೋಷಗಳು ಆತನಿಗೆ ಇಲ್ಲ, ಸಿಗರೇಟ್ ಸೇಯಲ್ಲ, ಏನೂ ಮಾಡಲ್ಲ, ಒಳ್ಳೆಯ ವ್ಯಕ್ತಿ. ಯಾಕೆ ಈ ಥರ ಆಯಿತು ಅಂತಂದರೆ, ಅವರು ಕರೋನಾದಲ್ಲಿ ಪರಿಚಯ ಮಾತಾಡ್ತಿದ್ದಾರಿಲ್ಲಿ. ಕರೋನಾದಲ್ಲಿ ಈ ಥರ ಸೈಡ್ ಎಫೆಕ್ಟ್ ಆಗ್ಬಿಡ್ತು ಗುರುಗಳೇ. ನಮಗೆ ಕರೋನಾದಲ್ಲಿ ಬಂದು ಇದೆಲ್ಲ ಮಾಡಿದಾಗ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಮೆಡಿಸಿನ್ಸ್ಗಳು ಇದು ಎಲ್ಲ ಕೊಟ್ಟು ಆಕ್ಸಿಜನ್ ಎಲ್ಲ ಹಾಕಿದ್ರು. ಆ ಒಂದು ಕೆಮಿಕಲ್ ತೆಗೆದುಕೊಂಡು ನಮಗೆ ಈ ರೀತಿ ಮಾತ್ರೆಗಳೆಲ್ಲ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರಲ್ಲ, ಅವಾಗಿಂದ ನಮ್ಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದು. ಕರೋನಾದಿಂದಲೇ ಆಗಿರೋಂಥ ಎಫೆಕ್ಟ್. ಇವಾಗ 2 ಕಿಡ್ನಿನೂ ಕೂಡ ಫೇಲ್ಯೂರ್ ಆಗಿದೆ. ಹೆಂಡ್ತಿ ಪಾಪ ಕೊಡ್ತೀನಿ ಅಂತ, ಅದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ಡಾಕ್ಟ್ರೂ ಕೂಡ ಪಕ್ಕಾ ಗ್ಯಾರಂಟಿ ಕೊಟ್ಟಿಲ್ಲ ಅಂತಾರೆ. ಅದು ಬಿಟ್ಟರೆ ಲೈಫ್ ಲಾಂಗು ಇದಾಗ್ತಾ ಇರ್ತದೆ. ಡಯಾಲಿಸಿಸ್ ಮಾಡಿಸ್ತಾನೇ ಇರಬೇಕು, 3 ದಿನಕ್ಕೆ 2 ದಿನಕ್ಕೊಂದು ಸರಿ ಅಂತ ಹೇಳ್ತಾರೆ.
ಮತ್ತು ಲೈಫ್ ಲಾಂಗ್ ಮಾಡಿಸ್ತಾ ಮಧ್ಯೆ ಮಧ್ಯೆ ಇನ್ಫೆಕ್ಷನ್ಸ್ಗಳಾಗುತ್ತಾ ಹೋಗುತ್ತೆ. ಏನೋ ಒಂದು ದೊಡ್ಡ ಸಮಸ್ಯೆಗಳು ಆಗ್ಬಿಟ್ಟಿದೆ. ಅದು ಯಾಕೆ ಈ ಥರದ್ದಾಗುತ್ತೆ ಅಂತಂದರೆ ಒಂದೊಂದು ಸೈಡ್ ಎಫೆಕ್ಟ್ ಒಂದೊಂದು ಸರಿ ಬಂತು ಅಂತಂದಾಗ ಎಲ್ಲರ ಮೇಲೂ ಪರಿಣಾಮ ಬೀರಲ್ಲ. ಬಟ್ ಅದೇ ರೀತಿ ಗ್ರಹಣದ ದೋಷ ಎಲ್ಲರ ಮೇಲೂ ಪರಿಣಾಮ ಬೀರೋದಿಲ್ಲ, ಕೆಲವೊಂದರ ವ್ಯಕ್ತಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಾವು ಯಾಕೆ ಸುಮ್ಮನೆ ಅದನ್ನು ಇದು ಮಾಡ್ಕೋಬೇಕು? ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಎಲ್ಲ ಬರಿಗೆ ಹರಿಯುತ್ತಲ್ಲ ಇನ್ನೊಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನೀವು ಯಾವುದೇ ರೀತಿಯಾದಂತಹ ಇದು ಅಪಮೃತ್ಯು ದೋಷಗಳಾಗಲಿ ಮತ್ತು ಬೇರೆ ಇನ್ನಿತರದಂಥ ದೋಷಗಳಾಗಲಿ ಆಗೋದಿಲ್ಲ ಅಂತಲ್ಲ, ಅದು ಬೇರೆ ಒಂದು ವಿಚಾರ ಗೊತ್ತಲ್ಲ. ಹಾಗಾಗಿ ನೀವು ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಒಂದು ಪಚ್ಚಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ಈ ಪಚ್ಚಬಾಳೆಹಣ್ಣನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ಹರಿ ಓಂ ತತ್ಸತ್ ಜೈ ಗುರುದತ್ತ ಅಂತ 108 ಬಾರಿ ಅದನ್ನು ಜಪಿಸಬೇಕು. ಒಂದು ಬಾಳೆಹಣ್ಣು ಹಿಡ್ಕೊಂಡು ಹರಿ ಓಂ ತತ್ಸತ್ ಜೈ ಗುರುದತ್ತ ಅಂತ 108 ಬಾರಿ ಜಪಿಸಿ ಇದನ್ನು ತಲೆಗೆ ನಿವಾಳಿಸ್ಬೇಕು 9 ಬಾರಿ. 1 2 3 4 5 6 7 8 9 1 2 3 4 5 6 7 8 9 ಇದನ್ನು ತೆಗೆದುಕೊಂಡು ಈ ಬಾಳೆಹಣ್ಣು ತಗೊಂಡು ಹಸುವಿಗೆ ತಿನ್ನಿಸಿ. ಗ್ರಹಣ ಆದಮೇಲೆ ಅದು ಪರವಾಗಿಲ್ಲ, ಒಂದು ಹಸುವಿಗೆ ತಿನ್ನಿಸ್ಬೇಕು. ಅದರಲ್ಲಿ 108 ದೇವರುಗಳಿರ್ತವೆ ಹಸುವಿನಲ್ಲಿ ಅಂತ ಹೇಳ್ತಾರೆ. ಇದನ್ನು ಒಬ್ಬರು ಸ್ವಾಮೀಜಿ ನನಗೆ ಹೇಳಿದರು. ಅವ್ರಿಗೆ ಅಪಮೃತ್ಯು ದೋಷ ಇತ್ತು ಅಂತಂದರೆ ನೀನು ಎಲ್ಲಿವರೆಗೂ ಇದನ್ನು ನೀನು ನಿಲ್ಲಿಸುತ್ತೀಯೋ ಅವ್ರು ನನಗೆ ಹೇಳಿದ್ದು, ನೀನು ಯಾವಾಗಲೂ ಜೈ ಗುರುದತ್ತ ಅಂತ ಹೇಳ್ತಾ ಇರ್ತಲ್ಲ ಯಾಕೆ ಅಂತ ಹೇಳಿದ್ರೆ ವಿಶೇಷತೆ ಏನು ಅಂತ ಜನರಲ್ಲಾಗಿ ನಾವು ಕೇಳಿದ್ರೆ ಆಧ್ಯಾತ್ಮ ಈಗ ಅವ್ರಿಗೆ ಒಂದು 70-72 ವರ್ಷ. ಇದನ್ನು ಅವರು 31ನೇ ವರ್ಷದಲ್ಲಿದ್ದಾಗ ನೀನು ಸತ್ತೋಗ್ಬಿಡ್ತೀಯಾ ಅಂತ ಜ್ಯೋತಿಷಿಗಳು ಬರೆದಿದ್ರಂತೆ. ಜ್ಯೋತಿಷಿಗಳು ಬರೀತಾರೆ, ಅದು ಇವ್ರು ನಂಬಲಿಲ್ವಂತೆ. ಆಮೇಲೆ ಅವ್ರಿಗೇನೋ ಆಕ್ಸಿಡೆಂಟ್ ಆಗಿ ಏನೋ ಒಂದು ತೊಂದರೆ ಆಗಿ ಏನೋ ಒಂದು ಆರೋಗ್ಯದಾಗಿ ICUಗೆ ಹೋಗಿ ಹಿಂದೆ ಮುಂದೆ ತುಂಬ ತೊಂದರೆ ಆಗಿ ಡಾಕ್ಟ್ರ್ ಇದು ಯಾವುದಂತ ಕಾಯಿಲೆ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ, ಹೇಳೋಕ್ಕಾಗ್ತಾಯಿಲ್ಲ, ಕೋಮಾಗೆ ಹೊಟ್ಟೋಗ್ಬಿಡ್ತಾರೆ, ಪ್ಯಾರಾಲಿಸಿಸ್ ಆಗ್ಬೋದು, ಏನೇನೋ ಹೇಳೋದಂತೆ. ಆವಾಗ ಕನಸಿನಲ್ಲಿ ಬಂದಂತಹ ಇದು ಯಾರೋ ಒಂದು ಮಂತ್ರ ಹೇಳಿದ್ರಂತೆ. ಅದು ಕನಸಲ್ಲೂ ಕೂಡ ಬಂತಂತೆ. ಕನಸಲ್ಲಿ ಹೇಳಿದರೆ ನೆಕ್ಸ್ಟ್ ಡೇ ಈ ಮಂತ್ರ ಹೇಳಿ ಒಳ್ಳೆಯದಾಗುತ್ತೆ ಅಂತ ಯಾರು ರಿಲೇಟಿವ್ಸು ಹೇಳ್ಬಿಟ್ಟು ಹೋಗೋದಂತೆ. ಅದು ಎರಡು ಮ್ಯಾಚ್ ಆಗಿದೆ. ಆವತ್ತಿಂದ ಈ ಮಂತ್ರವನ್ನು ಜಪಿಸ್ತಾ ಬಂದರು ಯಾರು ಆ ಸ್ವಾಮೀಜಿ. ಅವತ್ತಿಂದ ಇವತ್ತುವರೆಗೂ ಒಂದು ಕಾಯಿಲೆ ಜ್ವರ ಆಗಲಿ ಅವ್ರಿಗೆ ಬಂದಿಲ್ಲ. ಫೋನ್ ಎತ್ತಿ ಹರಿ ಓಂ ತತ್ಸತ್ ಜೈ ಗುರುದತ್ತ ಅಂತಾರೆ. ಪ್ರತಿದಿನ ಪ್ರತಿ ಕ್ಷಣ ಹೇಳ್ತಾನೆ ಇರ್ತಾರೆ. ಅವಾಗ ನಮಸ್ಕಾರ ಅಂತಂದರೆ ಸಾಕು, ಹರಿ ಓಂ ತತ್ಸತ್ ಜೈ ಗುರುದತ್ತ ಅದು ಹೇಳ್ತಾನೆ ಇರ್ತಾರೆ. ಅದೇ ರೂಢಿ ಆಗಿಬಿಟ್ಟಿದೆ. ಅದು ಕನಸಲ್ಲಿದ್ದಾಗಲೂ ಅವರು ಹೇಳ್ತಾ ಇರ್ತಾರೆ. ತಲೆಗೆ ಸ್ನಾನ ಮಾಡಬೇಕಾದ್ರು ಹಂಗೆ ಹೇಳ್ತಾರೆ, ದೇವ್ರ ನಮಸ್ಕಾರ ಮಾಡಿದ್ರು ಹಂಗೆ ಹೇಳ್ತಾರೆ, ಊಟ ಮಾಡಬೇಕಾದ್ರೂ ಅಷ್ಟು ಪವರ್ಫುಲ್ ಮಂತ್ರ ಅವರು ಹೇಳಿದ್ರು. ಈ ಮಂತ್ರವನ್ನು ಗುರುಗಳೇ ಹೇಳಿದ್ರು, ಇದನ್ನು ಹೇಳ್ಕೊಡಿ. ನೀವು ಕೇಳಿದರೆ ನಾನು ಹೇಳಿದ್ದೀನಿ, ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೇಳ್ಕೊಡಿ, ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ ಇರ್ತಾರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ.
ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಹೌದು, ಇದು ಅದಕ್ಕೂ ಯಾಕಂದರೆ ಈ ಗ್ರಹಣ ಒಬ್ಬೊಬ್ರಿಗೂ ಒಂಥರ ಸಮಸ್ಯೆಗಳಾಗ್ಬಿಡ್ತದೆ. ಅದಕ್ಕೋಸ್ಕರ ಅದು ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ನಾನು ಅದ್ಭುತವಾದಂತಹ ಒಂದು ಇದನ್ನು ತಂತ್ರವನ್ನು ಹೇಳ್ತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಎರಡು ಸರಿ ಜಪ ಮಾಡ್ಕೊಂಡು ನಿಮ್ಮ ದೋಷಗಳ ಪರಿಹಾರ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಅಪಮೃತ್ಯು ದೋಷ ಇದೆ ಮತ್ತು ಯಾರ್ಯಾರಿಗೆ ನಿಮಗೆ ಗ್ರಹಣದ ಒಂದು ದೋಷ ತಲುಪಬಾರ್ದು ಅನ್ನೋರಿತ್ತು ಅಂತಂದರೆ ಈ ಒಂದು ಮಂತ್ರವನ್ನು ಟೈಪ್ ನಿಮ್ಮ ಹೆಸರು ಬರೆದು ನೀವು ಕಳಿಸಿ. ಏನು ಅಂತಂದರೆ ಓಂ ಹ್ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ತಾಯಿ ಅಂತ ಅಂದ್ಬಿಟ್ಟು ನೀವು ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ. ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇನೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ. ಅದಕ್ಕೋಸ್ಕರ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ. ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ